ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಬಂದ್ರೇನಮ್ಮ? ಏನು ಹೇಳಿದ್ರಮ್ಮ ಡಾಕ್ಟ್ರು? ನನಗಂತೂ ನಿಮ್ಮದೇ ಚಿಂತೆ ಆಗಿತ್ತು ಕಣಮ್ಮ. ಏನು ಹೇಳ್ತಾರೋ ಏನೋ ಡಾಕ್ಟ್ರು, ಏನು ಹೇಳಿದಾರೋ, ನಾರ್ಮಲ್ ಆಯಿತೋ ಇಲ್ವೋ ಅಂತ ಒಂದೇ ಚಿಂತೆ ಮಾಡ್ತಾ ಇದ್ದೆ ಕಣಮ್ಮ. ಎಲ್ಲ ನಾರ್ಮಲಾಗಿ ಐತೇನಮ್ಮ? ಹೇಳ್ರಮ್ಮ ಬೇಗ. ನಾನಂತೂ ಇಲ್ಲೇ ಕೂತು ಕಾಯ್ತಾ ಇದ್ದೀನಿ ನೋಡ್ರಮ್ಮ, ನಿಮ್ಮ ದಾರಿನೇ ಕಾಯ್ತಾ ಇದ್ದೆ ನಾನು. ಯಾವಾಗ ಬರ್ತಿರೋ ನೀವು ಅಂತ ಹೇಳ್ಬಿಟ್ಟು ಕೇಳೋಣ ಬೇಗ ಏನಂದ್ರು ಡಾಕ್ಟ್ರು ಅಂತ. ಅಜ್ಜಿ, ನಂದು ಎಲ್ಲ ಚೆನ್ನಾಗೈತಂತೆ, ನಾರ್ಮಲಾಗೆ ಆಯ್ತಂತೆ. ನಂದು ಗೀತಂದು ಮಾತ್ರ ಸ್ವಲ್ಪ BP ಲೋ ಐತೆ ಅಂತ ಹೇಳಿದ್ರು ಅಷ್ಟೇ ಕಣಜ್ಜಿ. ಪರವಾಗಿಲ್ವಂತೆ, ಏನು ತೊಂದರೆ ಏನು ಇಲ್ವಂತೆ, ಚೆನ್ನಾಗಿ ನೀರು ಕುಡಿದ್ರೆ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ ಕಣಜ್ಜಿ. ಹೌದೇನಮ್ಮ ಗೀತಮ್ಮ? BP ಸ್ವಲ್ಪ ಕಡಿಮೆ ಆಯ್ತಂತ, ಪರವಾಗಿಲ್ವಂತ, ಏನು ತೊಂದರೆ ಇಲ್ವಂತ? ಹಂಗಾದ್ರೆ ಏನು ತೊಂದರೆ ಇಲ್ವಂತೆ ಅಜ್ಜಿ, ಸ್ವಲ್ಪ ನೀರು ಜಾಸ್ತಿ ಕುಡಿಬೇಕು ಅಂತ ಹೇಳಿದ್ದಾರೆ ಅಷ್ಟೇ ಅಜ್ಜಿ. ನೋಡಜ್ಜಿ, ಚೆನ್ನಾಗೈತಂತೆ, ಎಲ್ಲ ನಾರ್ಮಲಾಗಿ ಐತಂತೆ, ಬೇರೆ ಎಲ್ಲನೂ. BP ಮಾತ್ರ ಸ್ವಲ್ಪ ಕಡಿಮೆ ಐತಮ್ಮ, ಚೆನ್ನಾಗಿ ನೀರು ಕುಡಿಬೇಕು ಅಂತ ಹೇಳಿದ್ರು ಅಷ್ಟೇ ಅಜ್ಜಿ. ಹೌದೇನಮ್ಮ? ಹಂಗೆ ಹೇಳಿದ್ರಾ? ಹಂಗಾದ್ರೆ ಇನ್ನೇನು ಹೇಳಿದ್ರು? ಇನ್ನೇನು ಹೇಳಿದ್ರು ಅಂದರೆ ಕೆಲಸಕ್ಕೆ ಹೋಗ್ಬೋದಂತೆ ಕಣಜ್ಜಿ. ಏನೋ ತೊಂದರೆ ಇಲ್ವಂತೆ, ಕೆಲಸಕ್ಕೆ ಹೋಗ್ಬೋದಂತೆ. ಭಾರ ಎತ್ತಬಾರ್ದಂತೆ ನೋಡು, ಜಾಸ್ತಿ ಭಾರ ಇರೋದು ಎತ್ತಬಾರ್ದು ಅಂತ ಹೇಳಿದ್ರು. ಹಣ್ಣುಗಳು ಕಾಯಿಗಳು ತರಕಾರಿಗಳು ಚೆನ್ನಾಗಿ ತಿನ್ನಿರಿ, ಏನು ಪ್ರಾಬ್ಲಮ್ ಏನೂ ಇಲ್ಲ, ಇವಾಗ ಸದ್ಯಕ್ಕೆಲ್ಲ ನಾರ್ಮಲಾಗಿ ಐತೆ ಅಂತ ಹೇಳಿದ್ರು ನೋಡಜ್ಜಿ. ಕಣಜ್ಜಿ, ಪೌಡ್ರು ಮಾತ್ರೆಗಳು ಎಲ್ಲ ಕೊಟ್ಟಿದ್ದಾರೆ, ಏನು ತೊಂದರೆ ಏನೂ ಇಲ್ಲ ಕಣಮ್ಮ, ಪರವಾಗಿಲ್ಲ ನಾರ್ಮಲಾಗಿ ಐತೆ ಅಂತ ಹೇಳಿದ್ರು ಅಜ್ಜಿ. ಎಲ್ಲ ನಾರ್ಮಲಾಗಿ ಐತಂತ? ಹಂಗಾದ್ರೆ ಹೋಗ್ಲಿ ಬಿಡ್ರಮ್ಮ. ನನಗಂತೂ ಏನು ಹೇಳ್ತಾರೋ ಡಾಕ್ಟ್ರು, ಏನು ಹೇಳ್ತಾರೋ ಅಂತ ಕಾಯ್ತಾ ಇದ್ದೆ ಕಣಮ್ಮ. ನೀವು ಬರೋ ದಾರಿನೇ ಇಲ್ಲೇ ಕುತ್ಕೊಂಡು ಕಾಯ್ತಾ ಇದ್ದೆ ನೋಡು. ಹೋಗ್ಲಿ ಬಿಡು, ಎಲ್ಲ ನಾರ್ಮಲಾಗಿ ಐತಂತ. ಹಂಗಾದ್ರೆ ಪೌಡ್ರು ಮಾತ್ರೆಗಳು ಎಲ್ಲ ಕೊಟ್ಟರು. ಹಂಗಾದ್ರೆ ಎಷ್ಟಾಯಿತು ಕಣಮ್ಮ? ಕಣಜ್ಜಿ, ಪೌಡ್ರು ಮಾತ್ರೆಗಳು ಕೊಟ್ಟಿದ್ದಾರೆ. ಪೌಡ್ರು ಕೊಟ್ಟಿದ್ದಾರಲ್ವ, ಅದು ಹಾಲಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕುಡಿಬೇಕಂತೆ. ಬೆಳಗ್ಗೆ ಮತ್ತು ಸಾಯಂಕಾಲ 2 ಹೊತ್ತೂ ಹಾಲಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕುಡಿಬೇಕಂತೆ ನೋಡಜ್ಜಿ. ಚೆನ್ನಾಗಿ ತಿನ್ನಬೇಕಂತೆ, ಹಣ್ಣುಗಳು ಆಮೇಲೆ ತರಕಾರಿಗಳು ಎಲ್ಲ ಚೆನ್ನಾಗಿ ತಿಂದ್ಕೊಂಡು ಇರಬೇಕು ಕಣಮ್ಮ ಅಂತ ಹೇಳಿದ್ರು. ಎಲ್ಲ ನಾರ್ಮಲ್ ಆಗೈತೆ, BP ಒಂದು ಸ್ವಲ್ಪ ಕಡಿಮೆ ಐತೆ ಅಂತ ಹೇಳಿದ್ರು ನನಗೆ. ರಾಧಾಕುನ್ಗೇನೋ ಎಲ್ಲ ನಾರ್ಮಲ್ ಆಗೈತೆ ಅಂತ ಹೇಳಿದ್ರು ಅಷ್ಟೇ ಕಣಜ್ಜಿ. ನಾವು ಸ್ವಲ್ಪ ಹಣ್ಣುಗಳನ್ನ ತಗೊಂಡ್ವಿ, ಆಮೇಲೆ ಪೌಡ್ರು ಬರ್ಕೊಟ್ಟಿದ್ರಲ್ವ ಅದು ತಗೊಂಡ್ವಿ, ಆಮೇಲೆ ಮಾತ್ರೆಗಳಿಗೂ ಎಲ್ಲದಕ್ಕೂ ಹತ್ತತ್ರ ಆಯಿತು ಕಣಜ್ಜಿ. 1,000 ರೂಪಾಯಿ ಆಯಿತು. ಆದರೆ ನಾನು ನಮ್ಮ ಮನೆಯವ್ರಿಗೆ 2,000 ರೂಪಾಯಿ ಆಯಿತು ಅಂತ ಹೇಳ್ತೀನಿ ಅಷ್ಟೇ. ನಮ್ಮ ಮನೆಯವ್ರ ಹತ್ರ ನಾನು 2,000 ರೂಪಾಯಿ ಆಯಿತು ಕಣ್ರಿ ಅಂತ ಸುಳ್ಳು ಹೇಳ್ತೀನಿ ಕಣಜ್ಜಿ. ಇರಲಿ, ಏನಕ್ಕಾದರೂ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ. ಅದಕ್ಕೋಸ್ಕರ ಅದಕ್ಕಾಯಿತು. ಇಂಜೆಕ್ಷನ್ ಹಾಕಿದ್ರು, 2 ಇಂಜೆಕ್ಷನ್ ಹಾಕಿದ್ರು ಅಂತ ಹೇಳ್ಬಿಟ್ಟು, ಆಮೇಲೆ ಮಾತ್ರೆ ಕೊಟ್ಟಿದ್ದಾರೆ, ಪೌಡ್ರು ಕೊಟ್ಟಿದ್ದಾರೆ, ಹಣ್ಣುಗಳನ್ನೆಲ್ಲ ತಗೊಂಡು ಬಂದ್ವಿ ಅಂತ ಹೇಳ್ಬಿಟ್ಟು 2,000 ಆಯಿತು ಅಂತ ಹೇಳ್ತೀನಿ. ಏನು ಹೇಳ್ತಾರೋ ಗೊತ್ತಿಲ್ಲ, ಹಂಗಂತ ಹೇಳ್ತೀನಿ, ನೋಡೋಣ ಏನು ಹೇಳ್ತಾರೆ ಅಂತ. ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಅನ್ಕೋಗೀತ. ಯಾಕಂದರೆ ಇವಾಗ ರಾಮ ಬಂದಿದ್ದಿದ್ರೆ ಸುಳ್ಳು ಹೇಳೋಕ್ಕೆ ಆಗ್ತಾ ಇರಲಿಲ್ಲ ಅಲ್ವಾ. ಇವಾಗ ರಾಮ ಬಂದಿಲ್ಲ ಅಲ್ವಾ, ಇವಾಗ 2,000 ರೂಪಾಯಿ ಅಂದರೆ ನಂಬ್ತಾರೆ ನೋಡು ಅಷ್ಟೇ. ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಅಂದ್ಕೊಂಡು ಮುಂದೆ ಜೀವನ ನಡೆಸ್ಕೊಂಡು ಹೋಗ್ತಾ ಇರಬೇಕು ನೋಡು. ಇವಾಗ ರಾಮ ಬಂದಿದ್ದಿದ್ರೆ ಸುಳ್ಳು ಹೇಳೋಕ್ಕೆ ಆಗ್ತಾ ಇರಲಿಲ್ಲ ಅಲ್ವಾ. ಇವಾಗ 2,000 ಅಂತ ಹೇಳ್ಬಿಟ್ಟು 1,000 ಮಿಕ್ಕಿಸ್ಕೊ, ಮುಂದೆ ಏನಕ್ಕಾದರೂ ಬೇಕಾಗುತ್ತೆ. ಇನ್ನು ಮುಂದೆ ಜಾಸ್ತಿ ಚೆಕಪ್ಗೆ ಬೇಕಾಗುತ್ತಲ್ವ ಜಾಸ್ತಿ, ಅದಕ್ಕೆ ಆಗುತ್ತೆ ನೋಡು. ನಿಜ ಹೇಳಿದ್ರೆ, ನ್ಯಾಯವಾಗಿ ಹೇಳಿದ್ರೆ ಯಾರು ಕೇಳೋದಿಲ್ಲ ಕಣಮ್ಮ ಇವಾಗ. ಕಣಜ್ಜಿ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಅನ್ಕೋತೀನಿ ನಾನೇನು. ಇವಾಗೇನು ಅಷ್ಟೊಂದು ಧೈರ್ಯಗೆಡೋದಿಲ್ಲ ನೋಡು, ಧೈರ್ಯ ಬಂದ್ಬಿಟ್ಟೈತೆ. ಏನೂ ಮಾಡೋದಕ್ಕಾಗೋದಿಲ್ಲ ಅಲ್ವಾ, ಧೈರ್ಯ ತಗೋಬೇಕು ಅಷ್ಟೇ. ಇವಾಗ ರಾಧಕ್ಕ ಇರೋದಕ್ಕಂತೂ ಪರವಾಗಿಲ್ಲ, ನಾವಿಬ್ಬರು ಹೋದ್ವಿ ಕಣಜ್ಜಿ. ಇಲ್ಲ ಅಂದರೆ ನಾನು ಒಬ್ಬಳೇ ಹೋಗಿದ್ದಿದ್ರೆ ಅಲ್ಲಿ ಯಾರಾದರೂ ಏನು ಅಂದ್ಕೊಳ್ಳೋರು ಕಣಜ್ಜಿ, ಗಂಡ ಇದ್ದಾನೋ ಇಲ್ವೋ ನೋಡು, ಇಂಥ ಟೈಮಲ್ಲೂ ಬಂದಿಲ್ಲ ಅಂತ ಅಂದ್ಕೊಳ್ಳೋರು ಅಲ್ವಾ ಅಜ್ಜಿ. ಒಬ್ಬೊಬ್ಬರು ಗಂಡ ಇದ್ದಾರೋ ಇಲ್ವೋ, ಮದುವೆ ಆಗೋಯ್ತೋ ಇಲ್ವೋ ಈ ಹುಡುಗಿಗೆ, ನೋಡು ಹೆಂಗೆ ಬಂದಿದ್ದಾಳೆ ಒಬ್ಬಳೇ ಹಾಸ್ಪಿಟ್ಲಿಗೆ ಅಂತ ಅಂದ್ಕೊಳ್ಳೋರು ಅಲ್ವೇನಜ್ಜಿ. ಅಲ್ಲಿ ಯಾರಾದರೂ ಹಾಸ್ಪಿಟ್ಲಲ್ಲಿ ಇರೋರು ಅಲ್ವೇನಜ್ಜಿ ಅಂದ್ಕೋತಾರೆ ಅಲ್ವೇನಜ್ಜಿ. ಇಂಥ ಟೈಮಲ್ಲೂ ಬಂದಿಲ್ಲ ಅಂದರೆ ಇನ್ನೆಂಥ ಗಂಡ ಅವರು, ಹಂಗೆ ಹಿಂಗೆ ಅಂತ 100 ಮಾತಾಡೋರು ಅಲ್ವೇನಜ್ಜಿ. ನನಗಂತೂ ಬೇಜಾರಾಗ್ತಾ ಐತೆ ಕಣಜ್ಜಿ ಈ ವಿಷಯದಲ್ಲಿ. ಅಲ್ಲ, ನಮಗಿಂತನೂ ಕೆಲಸನೇ ಮುಖ್ಯನಾ? ನಮ್ಮ ಅತ್ತೆಯವ್ರು ನೋಡಜ್ಜಿ ಯಾವ ಥರ ಹೇಳ್ಕೊಟ್ಟಿದ್ದಾರೆ. ಇಂಥ ಬುದ್ಧಿಯೆಲ್ಲ ನಮ್ಮ ಮನೆಯವ್ರಿಗೆ ಅಷ್ಟೊಂದು ಇಲ್ಲ ಕಣಜ್ಜಿ. ನನ್ನ ಜೊತೇಲಿ ಬರೋರು ನಮ್ಮತ್ತೆ ಏನು ಹೋಗಬೇಡ ಬಿಡು, ಒಬ್ಬಳೇ ಹೋಗ್ತಾಳೆ ಬಿಡು, ಇನ್ನೂ 9 ತಿಂಗಳು ಏನೂ ಆಗಿಲ್ಲ ಬಿಡು, ಇವಾಗ ಹೋಗ್ಲಿ ಬಿಡು ಒಬ್ಬಳೇ ಏನಾಗೋದಿಲ್ಲ ಅಂತಾರೆ ಕಣಜ್ಜಿ ಫೋನ್ ಮಾಡಿ. ಹೋಗ್ಲಿ ಬಿಡು ಗೀತಮ್ಮ, ಧೈರ್ಯಗೆಡಬೇಡ ನೋಡು, ಧೈರ್ಯ ತಂದ್ಕೊ. ಇಂಥ ಟೈಮಲ್ಲಿ ಧೈರ್ಯವಾಗಿ ಇರಬೇಕು ನೋಡು. ಅಲ್ಲ, ಯಾವ ಥರ ಹೇಳ್ಕೊಡ್ತಾರೆ ನೋಡು ನಿಮ್ಮತ್ತೆ ಅಂತ ಹೇಳ್ಕೊಡ್ತಾರೆ. ನಿಮ್ಮ ಮನೆಯವರು ಕೇಳಬಾರ್ದು ಕಣಮ್ಮ, ಇಂಥ ಟೈಮಲ್ಲಿ ಜೊತೇಲಿ ಬರಬೇಕು. ನೀನು ಹೇಳ್ದಂಗೆ ಇವಾಗ ರಾಧಮ್ಮ ಇದ್ದಾಳೆ ಪರವಾಗಿಲ್ಲ, ರಾಧಮ್ಮನೂ ಇಲ್ಲ ಅಂದೇ ಇದ್ದರೆ ಒಬ್ಬಳೇ ಹೋಗ್ಬೇಕಾಗಿತ್ತು ಅಲ್ವಾ ಪಾಪ. ಒಬ್ಬಳೇ ಹೋಗಿದ್ದಿದ್ರೆ ಅಲ್ಲಿ ಜನಗಳು ನೀನು ಹೇಳ್ದಂಗೆ ಅಲ್ವಾ, ಗಂಡ ಇದ್ದಾರೋ ಇಲ್ವೋ, ಇಂಥ ಟೈಮಲ್ಲಿ ಆಗ್ದಲೇ ಇದ್ರೆ ಇನ್ಯಾವಾಗ, ಇನ್ನೇನಕ್ಕೆ ಗಂಡ ಹಾಗೆ ಹೀಗೆ ಅಂತ ಮಾತಾಡ್ಕೊಳ್ಳೋರು ಇರ್ತಾರೆ ಕಣಮ್ಮ. ಇವಾಗಲೇ ಜನಗಳು ಸರಿ ಇಲ್ಲ. ಹೋಗ್ಲಿ ಬಿಡು, ಯಾರೇನಾದರೂ ಮಾತಾಡ್ಕೊಳ್ಳಿ,
ನಾವು ಚೆನ್ನಾಗಿದ್ದೀವ, ನಾವು ಸರಿಯಾಗಿದ್ದೀವ ಅಷ್ಟೇ ನೋಡ್ಕೋಬೇಕು ಕಣಮ್ಮ ನಾವು. ನಿಮ್ಮ ಅತ್ತೆ ನೋಡು ಹೆಂಗೆ ಹೇಳ್ಕೊಡ್ತಾರೆ, ಅಲ್ಲ ಇಂಥ ಟೈಮಲ್ಲೂ ಹೋಗ್ಬೇಡ ಅಂತ ಹೇಳ್ಕೊಡ್ತಾರಲ್ವ, ಇನ್ನು ಹೆಂಗಿರ್ಬೇಕು ನೋಡಿ, ಇನ್ನು ಎಷ್ಟಿರಬೇಕು ನೋಡಿ ನಿಮ್ಮ ಅತ್ತೆಗೆ. ಅಲ್ಲ ಈ ಥರ ಜನಗಳು ಇರ್ತಾರ ಅನ್ನಿಸ್ತಾ ಐತೆ ಕಣಮ್ಮ ನನಗಂತೂ. ಅಲ್ಲ ಕಣಮ್ಮ ಗೀತಮ್ಮ, ಅದೇ ಅವ್ರ ಮಗಳಿಗಾಗಿದ್ದಿದ್ರೆ ಈ ಥರನೇ ಮಾತಾಡ್ತಾರೆ ನಿಮ್ಮ ಅತ್ತೆ, ಇಲ್ಲ ತಾನೇ ಅಲ್ವಾ? ಹೋಗ್ಲಿ ಬಿಡು, ಧೈರ್ಯ ತಂದ್ಕೊ, ಧೈರ್ಯವಾಗಿರು, ಧೈರ್ಯ ಗೆಡಬೇಡ, ಸರಿನಾ? ನೋಡಜ್ಜಿ, ನನಗಿಂತ ಕೆಲಸನೇ ಮುಖ್ಯ ಅನ್ನೋರ ಥರ ಮಾತಾಡ್ತಾರೆ. ಅಲ್ಲ ಕಣಜ್ಜಿ, ನಾವೆಲ್ಲ ಇಷ್ಟೆಲ್ಲ ಕಷ್ಟಪಡ್ತಾ ಇರೋದು ಮುಂದೆ ಮಕ್ಕಳಿಗೆ ಅಂತಾನೆ ಅಲ್ವಾ, ಮಕ್ಳಿಗೋಸ್ಕರನೇ ಅಲ್ವಾ? ಕಣಮ್ಮ, ಅದು ಅವರು ಅರ್ಥ ಮಾಡ್ಕೋಬೇಕು ಕಣಮ್ಮ, ದೊಡ್ಡವರಾಗಿರೋರು ಎಲ್ಲ ಅರ್ಥ ಮಾಡ್ಕೋಬೇಕು ಕಣಮ್ಮ. ದೊಡ್ಡವ್ರಿಗೆ ಇಲ್ಲ ಅಂದಮೇಲೆ ನೀನೇನು ಮಾಡ್ತೀಯ ಬಿಡು, ನೀನೇನು ಮಾಡೋಕ್ಕೆ ಹೋಗ್ಬೇಡ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಅಂದ್ಕೊಂಡು ಇವಾಗ ದುಡ್ಡು ಎತ್ತಿಟ್ಕೊ ಅಷ್ಟೇ. ರಾಮ ಬಂದಿದ್ದಿದ್ರೆ ಎತ್ತಿಟ್ಕೊಳಕ್ಕೆ ಆಗ್ತಿರ್ಲಿಲ್ಲ, ಸುಳ್ಳು ಹೇಳೋಕ್ಕೂ ಆಗ್ತಾ ಇರಲಿಲ್ಲ. ಇವಾಗ ನೀನು ಅದನ್ನು ಚೆನ್ನಾಗಿ ಯೂಸ್ ಮಾಡ್ಕೊ ಅಷ್ಟೇ. ಬರ್ದಲೇ ಇರೋದು ನಿನಗೆ ಒಳ್ಳೇದಾಯಿತು ಬಿಡು. ಇನ್ನು 2,000 3,000 ಅಂತ ಹೇಳ್ಬಿಡು, ಇಂಜೆಕ್ಷನ್ ಕೊಟ್ಟರು ಅಂತ ಹೇಳ್ಬಿಡು, 2-3 ಇಂಜೆಕ್ಷನ್ ಕೊಟ್ಟರು ಅಂತ ಹೇಳ್ಬಿಡು ಅಷ್ಟೇ. ಅವ್ರ ಮೇಲೆ ಕೋಪ ಎಲ್ಲ ನೀನು ಇವಾಗ ತೋರಿಸ್ಬಿಡು ಅಷ್ಟೇ. ಇಂಜೆಕ್ಷನ್ ಹಾಕಿದ್ರು, ಬಾಟ್ಲಿ ಹಾಕಿದ್ರು ಅಂತ ಹೇಳ್ಬಿಡು ಅಷ್ಟೇ. ಇನ್ನೇನು ರಾಧಮ್ಮ ಏನು ಹೇಳೋದಿಲ್ಲ, ನಾನು ಏನು ಹೇಳೋದಿಲ್ಲ ನೋಡು. ಬಾಟ್ಲಿ ಹಾಕಿದ್ರು, ಒಂದು ಬಾಟ್ಲಿ ಹಾಕಿದ್ರು BP ಲೋ ಐತೆ ಅಂತೆ, ಆಮೇಲೆ ತಲೆ ಸುತ್ತೈತೆ ಅಂತೆ ಅಂತ ಹೇಳ್ಬಿಟ್ಟು ಬಾಟ್ಲಿ ಹಾಕಿದ್ರು, ಒಂದು ಬಾಟ್ಲಿ ಹಾಕಿದ್ರು 3,000 ಆಯಿತು ಅಂತ ಹೇಳ್ಬಿಡು ಕಣಮ್ಮ ಅಷ್ಟೇ. ನೀನು ಯಾಕೆ 2,000 ಅಂತ ಹೇಳ್ತೀಯ? 3,000 ಆಯಿತು ಅಂತ ಹೇಳು ಅಷ್ಟೇ. ನೋಡು, ನೀನು ಚೆನ್ನಾಗಿ ಯೂಸ್ ಮಾಡ್ಕೊ ಇದನ್ನು. ಕಣಜ್ಜಿ, ಹಂಗೆ ಹೇಳ್ತೀನಿ ನೋಡು, 3,000 ಆಯಿತು ಅಂತ ಹೇಳ್ತೀನಿ ಇರು. ನನಗೆ ಎಷ್ಟು ಕೋಪ ಬರ್ತೈತೆ ಅಂದರೆ, ನನಗಿನ್ನ ಕೆಲಸನೇ ಮುಖ್ಯ ಅನ್ನೋರ ಥರ ಹೆಂಗೆ ಆಡ್ತಾ ಇದ್ದಾರೆ ನೋಡು. ಇರು, 3,000 ಆಯಿತು ಅಂತ ಹೇಳ್ಬಿಟ್ಟು ನಾನು ಎತ್ತಿಟ್ಕೋತೀನಿ, ಪೋಸ್ಟಿಗೆ ಹಾಕ್ಬಿಟ್ಟು ಬರ್ತೀನಿ ಅಷ್ಟೇ. ಮಿಕ್ಕಿದ್ದೆಲ್ಲನೂ ಹಂಗೆ ಮಾಡಬೇಕು ಅಲ್ವೇನಜ್ಜಿ? ಮುಳ್ಳಿಂದಲೇ ತೆಗಿಬೇಕು ಅಂತಾರಲ್ವ, ಹಂಗಂತ ಅದೇ ಥರ ಮಾಡಬೇಕು ನಾವು. ಗೀತಾ, ಹಂಗೆ ಹೇಳು ಅಷ್ಟೇ. 3,000 ಆಯಿತು ಅಂತ ಹೇಳು, ಇನ್ನೇನು ಮಾಡೋದಕ್ಕಾಗುತ್ತೆ ನೋಡು, ಇಂಥವ್ರು ಇದ್ಮೇಲೆ ಅಲ್ವಾ? ಇನ್ನೇನು ನಾನು ಹೇಳೋದಿಲ್ಲ, ನಮ್ಮ ಅಜ್ಜಿನೂ ಹೇಳೋದಿಲ್ಲ ಎಷ್ಟಾಯಿತು ಅಂತ ಹೇಳ್ಬಿಟ್ಟು. ಅಲ್ಲ ಗೀತಾ, ಇವತ್ತು ಒಂದಿನ ಏನು ರಜಾ ಹಾಕಿದ್ದಿದ್ರೆ ಏನಾಗ್ತಿತ್ತಂತೆ ನಿಮ್ಮ ಅತ್ತೆಗೆ? ನೋಡು, ಮುಂಚೆನೇ ಹೇಳಿದ್ದಾರೆ, ಯಾವ ರೀತಿ ಹೇಳ್ಕೊಟ್ಟಿದ್ದಾರೆ ನೋಡು ನಿಮ್ಮ ಅತ್ತೆ. ಕಣಕ್ಕ, ಅವರು ಅಲ್ಲಿದ್ರು ಈ ಕಡೆದೇ ಚಿಂತೆ ಕಣಕ್ಕ, ಅವ್ರಿಗಂತೂ ಅಲ್ಲಿ ದೂರ ಇದ್ರು ಈ ಕಡೆದೇ ಚಿಂತೆ, ಈ ಕಡೆಗೆ ಗಮನ ಕೊಟ್ಕೊಂಡು ಈ ಕಡೆದೇ ಚಿಂತೆ ಮಾಡ್ತಾ ಇರ್ತಾರೆ ನೋಡು. ಎಷ್ಟು ಬುದ್ಧಿ ಉಪಯೋಗಿಸ್ತಾರೆ ನೋಡಕ್ಕ. ಅಲ್ಲ, ಒಂದಿನ ರಜಾ ಹಾಕಿದ್ದಿದ್ರೆ ಏನಾಗ್ತಿತ್ತು ಅಲ್ವೇನಕ್ಕ? ಒಂದಿನನೂ ಬೇಡ ಕಣಕ್ಕ, ಒಂದು ಅರ್ಧ ದಿನನೂ ಬೇಡ, 1 ಗಂಟೆ ಹಂಗೆ ರಜಾ ಹಾಕಿ ಆಮೇಲೆ ಲೇಟಾಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಿದ್ರೆ ಏನು ರಜಾ ಕೊಡೋರು ಅವರೇನು? ಯಾವಾಗಲೂ ಒಂದಿನ ಅಲ್ವಾ ನಾವು ರಜಾ ಕೇಳೋದು, ಕೊಡೋರು ಅವರು. ಇವ್ರಿಗೂ ಆ ಬುದ್ಧಿ ಇಲ್ಲ ನೋಡಕ್ಕ, ತೋರಿಸಿ ಹೋಗೋಣ ಅಂತ. ನಮ್ಮ ಮನೆಯವ್ರಿಗೂ ಇಲ್ಲ ನೋಡು, ಫಸ್ಟೇ ಹೇಳ್ಕೊಟ್ಟಿದಾರಲ್ವ ಅವರಮ್ಮ. ಬೇಡ ಬಿಡು, ಒಬ್ಳೇ ಹೋಗ್ತಾಳೆ ಬಿಡು ಅಂತ ಅವ್ರಿಗೂ ಸುಮ್ಮನೆ ಹೋಗ್ಬಿಟ್ರು ನೋಡು ಡ್ಯೂಟಿಗೆ. ಹೋಗ್ಲಿ ಬಿಡು ಗೀತಮ್ಮ, ಧೈರ್ಯಗೆಡಬೇಡ, ಚಿಂತೆನೂ ಮಾಡಬೇಡ, ಧೈರ್ಯವಾಗಿರು ಅಷ್ಟೇ. ಇಂಥ ಟೈಮಲ್ಲಿ ಧೈರ್ಯವಾಗಿರ್ಬೇಕು ಕಣಮ್ಮ. ಗೀತಾ, ನೀನು ಹೇಳ್ದಂಗೆ ನೀನು ಒಬ್ಳೇ ಹೋಗಿದ್ದಿದ್ರೆ ಏನೋ ಎತ್ತೋ ಮದುವೆ ಆಗೈತೋ ಇಲ್ವೋ, ಇವ್ರ ಗಂಡ ಇದ್ದಾರೋ ಇಲ್ವೋ ಅಂತ ಜನಗಳು ಅಲ್ಲಿ ಸಿಸ್ಟರು ಡಾಕ್ಟರು ಅಂದ್ಕೊಳ್ಳೋರು ಅಲ್ವಾ? ನೀನು ಹೇಳಿದ್ದು ನಿಜ ಗೀತಾ. ಹೋಗ್ಲಿ ಬಿಡು, ಚಿಂತೆ ಮಾಡಬೇಡ. ಇನ್ಮೇಲಿಂದ ಇಲ್ಲಿರೋವರೆಗೂ ನಾವಿಬ್ಬರು ಹೋಗ್ಬಿಟ್ಟು ಬರೋಣ ಅಷ್ಟೇ. ನಾವೇ ಇಬ್ಬರು ಹೋಗ್ಬಿಟ್ಟು ತೋರಿಸ್ಕೊಂಡು ಬರೋಣ, ಇಲ್ಲಾಂದರೆ ಒಂದೊಂದ್ಸಲ ಅಜ್ಜಿನೂ ಕರ್ಕೊಂಡು ಇಬ್ಬರು ಹೋಗ್ಬಿಟ್ಟು ತೋರಿಸ್ಕೊಂಡು ಬಂದರೆ ಆಯಿತು ನೋಡು. ದೇವರು ಒಳ್ಳೆಯದೇ ಮಾಡ್ತಾನೆ ನೋಡಮ್ಮ. ಒಂದೊಂದ್ಸಲ ಅವ್ರು ಬಂದಿಲ್ಲ ಅಂದರೆ ಏನು ಬಿಡು, ನಮ್ಮನ್ನು ನಿಮಗೆ ಪರಿಚಯ ಮಾಡಿ ಕೊಟ್ಟಿದ್ದಾನಲ್ವ, ನಾವು ನೀವು ಹೋಗೋಣ ಅಷ್ಟೇ. ಕಣಕ್ಕ, ನೀನು ಹೇಳಿದ್ದು ಸರಿಯಾಗಿ ಐತೆ ನೋಡು, ದೇವರು ನಿಮ್ಮನ್ನು ಪರಿಚಯ ಮಾಡಿಸಿ ನನಗೆ ಒಳ್ಳೆಯದೇ ಆಯಿತು ನೋಡು. ಗೀತಾ, ನಡಿ, ಇವಾಗಲೇ ಹೋಗ್ಬಿಟ್ಟು ಪೋಸ್ಟ್ ಆಫೀಸ್ಗೆ ಹೋಗ್ಬಿಟ್ಟು 2,000 ಹಾಕ್ಬಿಟ್ಟು ಬರೋಣ ನಡಿ. ಇಲ್ಲಾಂದರೆ ಮನೇಲಿದ್ದರೆ ಖರ್ಚಾಗಿಬಿಡುತ್ತೆ, ಮತ್ತೆ ನೋಡಿಬಿಟ್ರೆ ಬ್ಯಾಗು ಎಲ್ಲ ಚೆಕ್ ಮಾಡಿಬಿಟ್ರೆ ನಿಮ್ಮ ಮನೆಯವರು. ಅದಕ್ಕೋಸ್ಕರ ನಡಿ, ಹೋಗ್ಬಿಟ್ಟು 2,000 ಹಾಕ್ಬಿಟ್ಟು ಬರೋಣ, ಸರಿನಾ? ಕಣಕ್ಕ, ಫಸ್ಟು ಪೋಸ್ಟ್ ಆಫೀಸ್ಗೆ ಹೋಗ್ಬಿಟ್ಟು ಹಾಕ್ಬಿಟ್ಟು ಬರಬೇಕು ಕಣಕ್ಕ, ಇಲ್ಲಾಂದರೆ ಮನೇಲಿದ್ದರೆ ಖರ್ಚಾಗಿಬಿಡುತ್ತೆ ನೋಡು. ಓಕೆ ವೀಕ್ಷಕರೇ, ಮುಂದೇನಾಗುತ್ತೆ ಅಂತ ಮುಂದಿನ ವಿಡಿಯೋಗಳಲ್ಲಿ ಒಂದೊಂದೇ ವಿಡಿಯೋಗಳಲ್ಲಿ ನೋಡ್ತಾ ಹೋಗೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.